ಕಸದ ಲಾರಿಯಲ್ಲಿ ಶವ ಪತ್ತೆ ಕೇಸ್ಗೆ ಟ್ವಿಸ್ಟ್. ಇಬ್ಬರಿಗೂ ಮದುವೆ ಆಗಿದ್ರು ಮತ್ತೆ ಚಿಗುರುಡದ ಪ್ರೀತಿ. ಲಿವಿಂಗ್ ಟುಗೆದರ್, ಸಣ್ಣ ಜಗಳ, ಕೊಲೆಯಲ್ಲಿ ಅಂತ್ಯ. ಬೈಕ್ನಲ್ಲಿ ಶವ ತಂದು ಎಸೆದವ 20 ಗಂಟೆಯಲ್ಲಿ ಲಾಕ್. ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ಕಸದ ಲಾರಿಯಲ್ಲಿ ಮಹಿಳೆಯೋರ್ವಳ ಮೃತದೇಹ ಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಹತ್ಯೆಯಾದ ಮಹಿಳೆಯನ್ನ ಆಶಾ ಅಂತ ಗುರುತಿಸಲಾಗಿದೆ. ಹತ್ಯೆಯಾದ ಆಶಾ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿದ್ದ ಸಂಶುದ್ದೀನ್ ಕೊಲೆ ಮಾಡಿರುವುದು ಬಯಲಾಗಿದೆ. ಘಟನೆ ಬೆಳಕಿಗೆ ಬಂದ 20 ಗಂಟೆಯಲ್ಲೇ ಹಂತಕನನ್ನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ಬಂಧನ ಮಾಡಲಾಗಿದೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಆರೋಪಿ ಕೊಲೆ ಮಾಡಿದ್ದ ಮನೆ ಸುತ್ತಮುತ್ತ ಇರುವ ಖಚಿತ ಮಾಹಿತಿ ಮೇರೆಗೆ ಆರೋಪಿಯನ್ನ ಬಂಧಿಸಲಾಗಿದೆ. ಸಂಶುದ್ದೀನ್ ಅಸ್ಸಾಂ ಮೂಲದವನು. ಮೃತ ಆಶಾ ವಿಧವೆ ಆಗಿದ್ಲು. ಆಶಾಗೆ 2 ಮಕ್ಕಳಿದ್ರು. ಸಂಶುದ್ದೀನ್ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿ ವಾಸ ಮಾಡ್ತಿದ್ರು. ಇಬ್ರು ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸಂಶುದ್ದೀನ್ಗೂ ಕೂಡ ಮದುವೆ ಆಗಿತ್ತು. 2 ಮಕ್ಕಳು ಅಸ್ಸಾಂನಲ್ಲೇ ವಾಸ ಮಾಡ್ತಿದ್ರು. ಬೆಂಗಳೂರಿನಲ್ಲಿ ಆಶಾ ಪರಿಚಯ ಆಗುತ್ತೆ. ಈ ಸಂಶುದ್ದೀನ್ ಅಸ್ಸಾಂ ಮೂಲದವನು. ಹತ್ಯೆಯಾದ ಆಶಾ ಗಂಡ ಸಾವನ್ನಪ್ಪಿದ್ದು. 2 ಮಕ್ಕಳಿದ್ದಾರೆ. ಹೀಗಾಗಿ ಸಂಶುದ್ದೀನ್ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿದ್ರು. ಸಂಶುದ್ದೀನ್ ಮತ್ತು ಹತ್ಯೆಯಾದ ಆಶಾ ಇಬ್ಬರು ಮಾಲ್ನಲ್ಲಿ ಕೆಲಸ ಮಾಡುವಾಗ ಪರಿಚಯ ಆಗಿದ್ರು. ಸಂಶುದ್ದೀನ್ಗೂ ಮದುವೆ ಆಗಿದ್ದು. ಪತ್ನಿ ಮಕ್ಕಳು ಅಸ್ಸಾಂನಲ್ಲಿ ವಾಸ ಇದ್ದಾರೆ. ಬೆಂಗಳೂರಿನಲ್ಲಿದ್ದ ಸಂಶುದ್ದೀನ್ಗೆ ಆಶಾ ಪರಿಚಯ ಆಗಿ 1.5 ವರ್ಷದಿಂದ ಒಟ್ಟಿಗೆ ವಾಸ ಇರ್ತಾರೆ. ಮಹಿಳೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಕಸದ ಲಾರಿಯಲ್ಲಿ ಎಸೆದಿದ್ದಂಥ ಹಂತಕನನ್ನ ಸಿಕೆ ಅಚ್ಚುಕಟ್ಟು ಪೊಲೀಸರು ಬಂಧಿಸಿರುವಂಥದ್ದು. ಬಂಧನ ಮಾಡಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೊಲೆ ಆದ ಮಹಿಳೆ ಮತ್ತು ಆರೋಪಿ ಸಂಶುದ್ದೀನ್ ಏನಿದ್ದಾನೆ, ಇಬ್ಬರು ಕೂಡ ಕಳೆದ 1.5 ವರ್ಷದಿಂದ ಲಿವಿಂಗ್ ಟುಗೆದರ್ನಲ್ಲಿದ್ದರು ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಇಬ್ಬರಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯವಾಗಿ 2 ದಿನಗಳ ಹಿಂದೆ ಗಲಾಟೆ ಆಗಿರುವಂಥ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ಕುತ್ತಿಗೆ ಹಿಸುಕು ಕೊಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಸದ್ಯ ಹಂತಕ ಸಂಶುದ್ದೀನನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಸಿಕೆ ಅಚ್ಚುಕಟ್ಟು ಠಾಣಾ ಪೊಲೀಸರು ಕಸ್ಟಡಿಗೆ ಪಡೆದು ಮತ್ತಷ್ಟು ವಿಚಾರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಹತ್ಯೆಯಾದ ಆಶಾ ಕೆಲ ದಿನಗಳಿಂದ ಕುಡಿದು ಬಂದು ಸಂಶುದ್ದೀನ್ ಜೊತೆಗೆ ಗಲಾಟೆ ಮಾಡ್ತಿದ್ಲಂತೆ. ಅಲ್ಲದೆ ಆಶಾ ಇತ್ತೀಚೆಗೆ ಮೊಬೈಲ್ನಲ್ಲಿ ತುಂಬಾ ಹೊತ್ತು ಕಳೀತಾ ಇದ್ಲಂತೆ. ಮೊನ್ನೆ ನಡೆದ ಇಬ್ಬರ ನಡುವಿನ ಜಗಳ ವಿಕೋಪಕ್ಕೆ ತಿರುಗಿ ಪ್ರೇಯಸಿ ಆಶಾಳನ್ನ ಕತ್ತು ಹಿಸುಕಿ ಸಂಶುದ್ದೀನ್ ಹತ್ಯೆ ಮಾಡಿದ್ದಾನೆ. ನನ್ನ ಮೇಲೆ ಹಲ್ಲೆ ಮಾಡೋಕೆ ಬಂದ್ಲು ಅಂತ ಕೊಲೆ ಮಾಡಿದ್ದಾನೆ. ಬಳಿಕ ಬೈಕ್ನಲ್ಲಿ ಶವವನ್ನ ಎತ್ಕೊಂಡು ಬಿಬಿಎಂಪಿ ಕಸದ ಲಾರಿಗೆ ಎಸೆದು ಹೋಗಿದ್ದಾನೆ. ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಯನ್ನ ಬಂಧಿಸಲಾಗಿದೆ. ಮಹಿಳೆಯನ್ನ ಕೊಲೆ ಮಾಡಿ ಮೂಟೆ ಕಟ್ಟಿ ಬಿಬಿಎಂಪಿ ಕಸದ ಲಾರಿಯಲ್ಲಿ ಎಸೆದಿದ್ದಂತಹ ಪ್ರಕರಣವನ್ನು ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೊಲೆ ಆಗಿರುವಂಥ ಮಹಿಳೆ ಹುಳಿಮಾವಿನಲ್ಲಿ ವಾಸವಾಗಿದ್ರು ಅನ್ನುವಂಥ ವಿಚಾರಗಳು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆ ಮನೆಗೆ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮನೆಯಲ್ಲಿ ವಾಸವಾಗಿದ್ರು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಸದ್ಯ ಆ ಘಟನಾ ಸ್ಥಳದಲ್ಲಿ ಅಂದರೆ ಆ ಮನೆಯಲ್ಲಿ ವಾಸವಾಗಿದ್ದಂಥ ಮನೆ ಇದೇ ಆಗಿರುತ್ತೆ. ಗಂಡ ಹೆಂಡತಿ ಇಬ್ಬರು ಕೂಡ ಇಲ್ಲಿ ಕಳೆದ 2 ವರ್ಷಗಳಿಂದ ವಾಸವಾಗಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದು, ಇಬ್ಬರೂ ಕೂಡ ಇಲ್ಲೇ ಇರುವಂತಹ ಮಹಾಲಕ್ಷ್ಮಿ ಮಾಲ್ಗೆ ಹೋಗಿ ಕೆಲಸ ಮಾಡ್ತಿದ್ರು. ಮಹಿಳೆ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ರೆ. ಆತ ಕೊಲೆ ಮಾಡಿರುವಂಥ ವ್ಯಕ್ತಿ ಏನಿದ್ದಾನೆ ಆತ ಅದೇ ಮಾಲ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಇನ್ನು ಆಶಾ ಸಂಶುದ್ದೀನ್ ಇಬ್ರು ವಾಸ ಇದ್ದ ಮನೆ ಮಾಲೀಕ ಮಂಜುನಾಥ್ ಮಾತನಾಡಿದ್ದು, ಕಳೆದ 2 ವರ್ಷದಿಂದ ವಾಸ ಇದ್ರು. ಮನೆಯಲ್ಲಿ ಯಾವುದೇ ಗಲಾಟೆ ಇರಲಿಲ್ಲ. ಮಾಲ್ ಒಂದರಲ್ಲಿ ಇಬ್ರು ಕೆಲಸ ಮಾಡ್ತಿದ್ರು. ಆರೋಪಿ ಸಂಶುದ್ದೀನ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಆಶಾ ಹೌಸ್ ಕೀಪಿಂಗ್ ಕೆಲಸ ಮಾಡ್ಕೊಂಡಿದ್ಲು. ಪೊಲೀಸರು ಮನೆಗೆ ಬಂದಾಗ ಘಟನೆ ನಮ್ಮ ಗಮನಕ್ಕೆ ಬಂದಿದೆ ಅಂದಿದ್ದಾರೆ. ನಮ್ಗೆ ಗೊತ್ತಿಲ್ಲ ಸರ್, ಅದು ಪೊಲೀಸರು ಬಂದು ಹೇಳಿದ್ರು ಚೆನ್ನಮಂದಿರ ಅಚ್ಚುಕಟ್ಟಲ್ಲಿ ಬಾಡಿ ಸಿಕ್ಕಿದೆ, ಗಂಡ ಮಾಡಿದ್ದಾನೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಏನು ಫೋನ್ ಟ್ರಾಪ್ ಮಾಡಿ ಆಮೇಲೆ ತಿರ್ಗಾ ಗೊತ್ತಾಗಿದೆ ಗಂಡ ಮಾಡಿದ್ದಾನೆ ಅಂತ. ಸರ್ ಅವನು ವಾಚ್ಮ್ಯಾನ್ ಕೆಲಸ ಮಾಡ್ತಿದ್ದೆ ಸರ್. ಹತ್ಯೆಯಾದ ಆಶಾ ಸಂಶುದ್ದೀನ್ ಪತಿ ಪತ್ನಿ ಅಂತ ಹೇಳ್ಕೊಂಡು ಮನೆ ಮಾಡ್ಕೊಂಡಿರ್ತಾರೆ. ಮೊನ್ನೆ ರಾತ್ರಿ ನಡೆದ ಗಲಾಟೆ ವಿಕೋಪಕ್ಕೆ ಹೋದಾಗ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಆಶಾಳನ್ನ ಸಂಶುದ್ದೀನ್ ಹತ್ಯೆ ಮಾಡಿದ್ದಾನೆ. ಆರೋಪಿಯನ್ನು ಬಂಧಿಸಿದ್ದು ಹೆಚ್ಚಿನ ವಿಚಾರಣೆ ಮಾಡಲಾಗ್ತಿದೆ ಅಂತ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಹೇಳಿದ್ದಾರೆ. ಮೊನ್ನೆ ರಾತ್ರಿ ಅವರಿಬ್ಬರ ಮಧ್ಯ ಮೃತ ವ್ಯಕ್ತಿಯು ಕುಡಿದು ಮನೆಗೆ ಬಂದಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿ ಒಬ್ರಿಗೊಬ್ರು ಹಲ್ಲೆ ಮಾಡ್ಕೊಂಡು ಪರಸ್ಪರ ಹಲ್ಲೆ ಆಗಿ ಜಗಳದಲ್ಲಿ ಪಾರ್ಟ್ನರ್ ಏನಿರ್ತಾರೆ ಅವರು ಮೃತ ವ್ಯಕ್ತಿಯನ್ನು ಉಸಿರು ಕಟ್ಟಿಸಿ ಸಾಯಿಸ್ತಾರೆ. ಕೊಲೆ ಮಾಡಿದ ನಂತರ ಮೃತ ದೇಹವನ್ನ ಒಂದು ಚೀಲದಲ್ಲಿ ಹಾಕಿ ಗಾರ್ಬೇಜ್ ಡಿಸ್ಪೋಸಲ್ ಗಾಡಿಗಳು ನಿಂತಿರೋ ಒಂದು ಏರಿಯಾ ಇದೆ, ಅಲ್ಲಿ ತಂದು ಚೆಲ್ಲಿ ಹೋಗಿರ್ತಾನೆ. ಒಟ್ಟಾರೆ ಲಿವಿಂಗ್ ಟುಗೆದರ್ನಲ್ಲಿ ಇದ್ದಂತಹ ಜೋಡಿ ಗಲಾಟೆ ಕೊಲೆಯಲ್ಲಂತ್ಯಾಗಿದ್ದು, ಸಂಶುದ್ದೀನ್ ಹತ್ಯೆ ಮಾಡೋ ಹಂತಕ್ಕೆ ಹೋಗಿದ್ಯಾಕೆ ಅಂತ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಇತ್ತ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.